ನಮಸ್ಕಾರ ಆತ್ಮೀಯ ವೀಕ್ಷಕರೇ. ನಿರ್ಧಾರದ ದಣಿವು, ನಿಮ್ಮ ಮನಸ್ಸು ಮೆದುಳು ಯಾಕೆ ದಣಿಯುತ್ತೆ? ಇದರ ಬಗ್ಗೆ ಇವತ್ತು ನೋಡೋಣ. ದಿನದ ಕೊನೆಯಲ್ಲಿ ಒಂದು ಸಣ್ಣ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ನಿಮಗೆ ಕಷ್ಟ ಆಗ್ತಾ ಇದೆಯಾ? ದಿನವೆಲ್ಲ ಕ್ರಿಯಾಶೀಲತೆಯಿಂದ ಚಟುವಟಿಕೆಯಿಂದ ಎಲ್ಲ ಕೆಲಸ ಮಾಡಿದ್ರೂ ಇವತ್ತಿನ ಕೆಲಸ ಏನು ಯೂಸೇ ಆಗಿಲ್ಲ ಅಂತ ಅನಿಸ್ತಾ ಇದೆಯಾ? ಇವತ್ತು ಊಟ ಬೇಡ ಅತ್ಲಾಗೆ ಬಿಟ್ಬಿಡೋಣ ಅಂತ ಅನಿಸ್ತಾ ಇದೆಯಾ? ಮನಸ್ಸಿಗೆ ಕಷ್ಟ ಆಗ್ತಾ ಇದೆಯಾ? ಇಂತಹ ಭಾರದ ಪ್ರಶ್ನೆಗಳು ನಿಮಗೆ ಬರ್ತಾ ಇದೆ ಅಂತ ಅಂದರೆ ಅದಕ್ಕೆ ಮುಖ್ಯ ಕಾರಣ ಏನಪ್ಪ ಅಂತಂದರೆ ನಿಮ್ಮ ಮೆದುಳು ದಣಿದಿರತ್ತೆ. ಇದನ್ನೇ ನಾವು ನಿರ್ಧಾರದ ದಣಿವು ಅಂತ ಕರಿತೀವಿ. ಬೆಳಗ್ಗೆಯಿಂದ ಸಂಜೆವರೆಗೂ ನಮ್ಮ ಮೆದುಳು ಅನೇಕ ಕೆಲಸಗಳನ್ನು ಮಾಡಿರುತ್ತೆ. ಅಂದರೆ ಯಾರ ಜೊತೆ ಮಾತಾಡಲಿ, ಏನು ಕೆಲಸ ಮಾಡಲಿ, ಯಾವ ರೀತಿ ಮಾಡಲಿ, ಯಾವ ಕೆಲಸ ಮೊದಲು ಮಾಡಲಿ, ಯಾವುದನ್ನು ಹೇಗೆ ಮಾಡಿದರೆ ಚೆನ್ನಾಗಿರತ್ತೆ, ಮತ್ತು ಮನೆಯ ಜವಾಬ್ದಾರಿಗಳ ಬಗ್ಗೆ, ಜೊತೆಗೆ ಮಕ್ಕಳ ಬಗ್ಗೆ, ಈ ರೀತಿ ಯೋಚನೆಗಳನ್ನು ಮಾಡ್ತಾ 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 ಏನಾಗುತ್ತೆ, ನಮ್ಮ ಮೆದುಳು ಕೆಲಸ ಮಾಡ್ತಾ ಇರತ್ತಲ್ಲ, ಹಾಗಾಗಿ ಏನಾಗುತ್ತೆ, ಅದು ಆ ಮೆದುಳಿನ ಎನರ್ಜಿಯನ್ನು ಈ ಕೆಲಸಗಳು ತೆಗೆದುಕೊಳ್ತಾ ಇರುತ್ತೆ. ಮೆದುಳು ತನ್ನ ಶಕ್ತಿಯನ್ನು ಸ್ವಲ್ಪ ಸ್ವಲ್ಪವಾಗಿ ಎಲ್ಲ ಕೆಲಸಗಳಿಗೆ ರವಾನೆ ಮಾಡ್ತಾ ಇರುತ್ತೆ. ಆದ್ದರಿಂದ ಇದು ಏನಾಗತ್ತೆ ಅಂತಂದರೆ ದಿನದ ಕೊನೆಯಲ್ಲಿ ನಿಮಗೆ ಯಾವುದಾದ್ರು ಒಂದು ಮುಖ್ಯವಾದ ದೊಡ್ಡ ನಿರ್ಧಾರವನ್ನು ತಗೋಬೇಕು ಅಂತ ಅನ್ನಿಸಿದಾಗ ಅದಕ್ಕೆ ಶಕ್ತಿನೇ ಇರೋದಿಲ್ಲ. ಶಕ್ತಿ ಕುಂದು ಹೋಗುತ್ತೆ, ಸಾಕು ಅತ್ಲಾಗೆ ಅಂತ ಅನ್ನಿಸ್ಬಿಡತ್ತೆ. ಆ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಕಷ್ಟ ಆಗ್ಬಿಡತ್ತೆ. ಇಲ್ಲ ಬಿಟ್ಟು ಬಿಡ್ತೀವಿ ಆ ನಿರ್ಧಾರವನ್ನು, ಇಲ್ಲ ಅದನ್ನು ಪೋಸ್ಟ್ಪೋನ್ ಮಾಡ್ತೀವಿ. ಈ ಸಮಸ್ಯೆಗೆ ಪರಿಹಾರ ಏನು? ಹಾಗಿದ್ರೆ ಪರಿಹಾರ ಅಂತೂ ಇದ್ದೇ ಇರತ್ತಲ್ವಾ? ಏನು ಅಂತ ನೋಡಬೇಕು. ಮೊದಲನೇದಾಗಿ ಏನು, ನಮ್ಮ ದಿನಚರಿಯನ್ನು ಪ್ಲ್ಯಾನ್ ಮಾಡಬೇಕು. ಹಿಂದಿನ ದಿನವೇ ನಮ್ಮ ದಿನಚರಿಯನ್ನು ಪ್ಲ್ಯಾನ್ ಮಾಡಿರಬೇಕು. ನಾಳೆ ಈ ಕೆಲಸ ಇದನ್ನು ಮಾಡಿಕೊಂಡು ಹೋಗಬೇಕು, ಈ ಸಮಯಕ್ಕೆ ಇದು ಕಂಪ್ಲೀಟ್ ಆಗಿರಬೇಕು ಅನ್ನೋ ಒಂದು ಟೈಮ್ ಟೇಬಲ್ನ ನಾವು ಹಿಂದಿನ ದಿನವೇ ಹಾಕ್ಕೊಂಡಿರಬೇಕು. ಜೊತೆಗೆ ಸ್ವಲ್ಪ ದೊಡ್ಡ ದೊಡ್ಡ ಸ್ಟ್ರಾಂಗ್ ಆದ ನಿರ್ಧಾರ ಏನಿರುತ್ತೆ ಅದನ್ನು ಮುಂಚಿತವಾಗಿಯೇ ಬೆಳಗಿನ ಸಮಯದಲ್ಲೇ ಮಾಡಿ ಮುಗಿಸೋದನ್ನು ಇಟ್ಕೋಬೇಕು. ಇನ್ನು ಬಹಳ ಮುಖ್ಯವಾಗಿರೋದು ಅಂತ ಅಂದರೆ ಮೂರನೇದು, ನೀವು ಮನಸ್ಸಿಗೆ ಅಂದರೆ ನಿಮ್ಮ ಮೆದುಳಿಗೆ ವಿಶ್ರಾಂತಿಯನ್ನು ಕೊಡಬೇಕು. ನಿಮ್ಮ ಶರೀರಕ್ಕೆ ವಿಶ್ರಾಂತಿ ಕೊಡ್ತೀರ, ಅದೇ ರೀತಿ ಮನಸ್ಸಿಗೂ ಸಹ, ನಿಮ್ಮ ಮೆದುಳಿಗೂ ಸಹ ವಿಶ್ರಾಂತಿಯ ಅಗತ್ಯತೆ ಇರುತ್ತೆ. ಅದಕ್ಕೂ ಸಹ ವಿಶ್ರಾಂತಿಯನ್ನು ಕೊಡಬೇಕು. ಪ್ರಾಣಾಯಾಮ, ಯೋಗ ನಿದ್ರಾ, ಧ್ಯಾನದ ಸಾಧನೆಗಳನ್ನು ಮಾಡಬೇಕು. ನಾನು ಪ್ರತಿ ತಿಂಗಳು ಸಹ ಪ್ರಾಣಾಯಾಮ, ಯೋಗ ನಿದ್ರಾ ತರಗತಿಯ ಬ್ಯಾಚ್ ಮಾಡ್ತಾ ಇರ್ತೀನಿ. ನನ್ನ ನಂಬರ್ ಮೇಲ್ಗಡೆ ಡಿಸ್ಪ್ಲೇ ಆಗ್ತಾ ಇರುತ್ತೆ ಅಲ್ವಾ? ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಸೀಟುಗಳನ್ನು ಹಿಂದೆ ಕಾಯ್ದಿರಿಸ್ಕೊಳ್ಳಿ. ನೀವು ಸಹ ಇದರ ಪ್ರಯೋಜನ ಪಡ್ಕೊಳ್ಳಿ. ನಿಮ್ಮ ಮೆದುಳಿಗೆ ಸ್ವಲ್ಪ ಸಮಯ ಕೊಡಿ, ನಿಮಗೆ ಸ್ವಲ್ಪ ಸಮಯ ಕೊಡಿ. ನಿಮ್ಮ ಮೆದುಳಿಗೆ ದಣಿವಾಗೋದನ್ನು ತಪ್ಪಿಸೋದು ನೀವೇ ಹೊರತು ಬೇರೆಯವರು ಖಂಡಿತ ಅಲ್ಲ. ನಿಮ್ಮ ಮೆದುಳಿನ ಶಕ್ತಿಯನ್ನು ನೀವೇ ದಿನದಿಂದ ದಿವಸಕ್ಕೆ ಜಾಸ್ತಿ ಮಾಡ್ಕೋಬೇಕು. ಅದು ಒಂದು ದಿವಸದ ಕೆಲಸ ಅಲ್ಲ. ಈಗ ಇದನ್ನೆಲ್ಲ ರೂಢಿಸ್ಕೊಂಡು ನೀವು ಮುಂದೆ ಹೋದರೆ ನಿಮ್ಮ ಭವಿಷ್ಯ ಉಜ್ವಲವಾಗಿರುತ್ತೆ. ಜೊತೆಗೆ ನೆನಪಿಡಬೇಕಾದ ವಿಷಯ ಏನಂತಂದರೆ, ದಣಿದಂತಹ ಮನಸ್ಸು ನಿರ್ಧಾರಗಳನ್ನು ತೆಗೆದುಕೊಳ್ಳೋದಕ್ಕೆ ಹಿಂದೆ ಮುಂದೆ ನೋಡುತ್ತೆ. ಅದೇ ವಿಶ್ರಾಂತಿ ಪಡೆದಂತಹ ಮನಸ್ಸು, ಮೆದುಳು ಹೇಗಿರುತ್ತೆ ಅಂತಂದರೆ ಉತ್ತಮವಾದ, ಶಕ್ತಿಯುತವಾದ, ಸ್ಟ್ರಾಂಗ್ ಆಗಿರುವಂತಹ ನಿರ್ಧಾರಗಳನ್ನು ಯಾವುದೇ ಸಣ್ಣ ಪುಟ್ಟ ಯೋಚನೆ ಇಲ್ಲದೇ ತಕ್ಷಣಕ್ಕೆ ತೆಗೆದುಕೊಳ್ಳೋದಕ್ಕೆ ಸಾಧ್ಯವಿರುತ್ತೆ. ಇದೆಲ್ಲ
ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೀವು ಸಹ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಪ್ರಾಣಾಯಾಮ ಯೋಗ ನಿದ್ರಾ ತರಗತಿಯ ಬ್ಯಾಚ್ಗೆ ಮೇಲಿನ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಸೀಟ್ಗಳನ್ನು ಹಿಂದೆ ಕಾಯ್ದಿರಿಸಿ. ಕೆಲವೇ ಸೀಟ್ಗಳು ಬಾಕಿ